ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ. ಕನ್ನಡ ತಂತ್ರಾಂಶ ಕೆಬಿಸಿ ಎಂಎಸ್ ಎಕ್ಸೆಲ್ ಎಪಿಸೋಡ್ 24 ಇದಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ಮ್ಯಾಥಮೆಟಿಕಲ್ ಬೇಸಿಕ್ ಆಪರೇಷನ್ಸ್ ಗಳನ್ನ ಎಕ್ಸೆಲ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಟಾಪಿಕ್ ನಮ್ಮ ಕೆಬಿಸಿ ಎಂಎಸ್ ಎಕ್ಸೆಲ್ ಸರಣಿಯ ಆರಂಭದ ಸಂಚಿಕೆಗಳಲ್ಲೇ ಬರಬೇಕಾಗಿತ್ತು. ಇದನ್ನ ತಡವಾಗಿ ಹೇಳ್ಕೊಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಮತ್ತೆ ಈ ಒಂದು ಕಾನ್ಸೆಪ್ಟ್ ಎಕ್ಸೆಲ್ ಅನ್ನ ಈಗ ಕಲಿಯೋಕೆ ಆರಂಭ ಮಾಡಿರ್ತಾರಲ್ಲ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದ್ರೆ ಮ್ಯಾಥಮೆಟಿಕಲ್ ಬೇಸಿಕ್ ಆಪರೇಷನ್ಸ್ ಗಳನ್ನ ಹೇಗೆ ಎಕ್ಸೆಲ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಬೇರೆ ಬೇರೆ ಫಾರ್ಮುಲಾಗಳನ್ನ ಈಸಿಯಾಗಿ ಕಲ್ತ್ಕೋಬಹುದು. ಮ್ಯಾಥಮೆಟಿಕಲ್ ಬೇಸಿಕ್ ಆಪರೇಷನ್ಸ್ ಅಲ್ಲಿ ಅಡಿಷನ್ ಬರುತ್ತೆ. ಅಡಿಷನ್ ಅಂದ್ರೆ ಸಂಕಲನ, ಸಬ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ, ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ, ಡಿವಿಷನ್ ಅಂದ್ರೆ ಭಾಗಾಕಾರ. ಇವುಗಳನ್ನ ಎಕ್ಸೆಲ್ ಅಲ್ಲಿ ಹೇಗೆ ನಾವು ಪರ್ಫಾರ್ಮ್ ಮಾಡಬಹುದು ಅಥವಾ ಈ ಲೆಕ್ಕಗಳನ್ನ ಹೇಗೆ ಎಕ್ಸೆಲ್ ಶೀಟ್ ಅಲ್ಲಿ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಫಾರ್ಮುಲಾಗಳು ಎಕ್ಸೆಲ್ ಅಲ್ಲಿ ಸಮ್ ಫಾರ್ಮುಲಾ ಇವುಗಳೆಲ್ಲ ಆರಂಭ ಆಗೋದು ಈಕ್ವಲ್ ಸೈನ್ ಇಂದ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾದ್ರೆ ಈಕ್ವಲ್ ಸೈನ್ ಅನ್ನ ಸ್ಟಾರ್ಟ್ ಮಾಡಿ ಅದಾದ ನಂತರ ಯಾವ ಲೆಕ್ಕವನ್ನ ಮಾಡಬೇಕಾಗಿರುತ್ತೋ ಅದನ್ನ ಎಂಟ್ರಿ ಮಾಡ್ಕೊಂಡು ಹೋದ್ರೆ ಸಾಕು. ಸೊ ಇವಾಗ ನಾನು ಎಕ್ಸೆಲ್ ಶೀಟ್ ಅಲ್ಲಿ ನನ್ನ ಫೋಕಸ್ ಇದೆ. ಡಿಸೈರ್ಡ್ ಸೆಲ್ ಯಾವ ಸೆಲ್ ಅಲ್ಲಿ ಬೇಕೋ ಆ ಸೆಲ್ ಅಲ್ಲಿ ಫೋಕಸ್ ಇಟ್ಕೊಂಡು ನಾವು ಬೇಕಾದಂತಹ ಲೆಕ್ಕಗಳನ್ನ ಮಾಡಬಹುದು. A1 ನಲ್ಲಿ ನನ್ನ ಒಂದು ಸಿಸ್ಟಮ್ ನ ಫೋಕಸ್ ಇದೆ. ಇಲ್ಲಿ ನಾನು ಮೊದಲನೇದಾಗಿ ಅಡಿಷನ್ ಅಂದ್ರೆ ಸಂಕಲನ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಂಕಲನ ಅಂದ್ರೆ ಕೂಡಿಸೋದು. ಇವಾಗ ಈಕ್ವಲ್ ಸೈನ್ ಹಾಕಾದ್ಮೇಲೆ ಏನನ್ನ ಆಡ್ ಮಾಡ್ಬೇಕು ಅದನ್ನ ಟೈಪ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಉದಾಹರಣೆಗೆ 37 ಪ್ಲಸ್ ಸಿಂಬಲ್ ಅನ್ನ ಹಾಕ್ಬೇಕಾಗತ್ತೆ. 37 ಪ್ಲಸ್ 69 ಅಂತ ಟೈಪ್ ಮಾಡಿದೀನಿ. ಅದಕ್ಕಿಂತ ಮುಂಚೆ ಈಕ್ವಲ್ ಸೈನ್ ಹಾಕಿದೀನಿ. ಕಂಟ್ರೋಲ್ ಎಂಟರ್ ಅನ್ನು ಪ್ರೆಸ್ ಮಾಡಿದಾಗ 106 ರಿಸಲ್ಟ್ ಇಲ್ಲಿ ತೋರಿಸ್ತಾ ಇದೆ. 37 ಪ್ಲಸ್ 69 ನಾವು ಆಡ್ ಮಾಡಿದಾಗ 106 ರಿಸಲ್ಟ್ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಸೊ ಇದು ಅಡಿಷನ್ ಮಾಡೋದ್ರಲ್ಲಿ ಸಿಂಪಲ್ ಅಡಿಷನ್ ಮಾಡೋದಕ್ಕೆ ಈ ರೀತಿಯಾಗಿ ನಾವು ಫಾರ್ಮುಲಾವನ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನಾನಿಲ್ಲಿ ಇನ್ನೊಂದು ಅಡಿಷನ್ ಗೆ ಸಂಬಂಧಪಟ್ಟಂಗೆ ಮಲ್ಟಿಪಲ್ ನಂಬರ್ಸ್ ಅನ್ನ ನಾವು ಆಡ್ ಮಾಡಬೇಕಾಗಿರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಈಕ್ವಲ್ ಸೈನ್ 22 ಪ್ಲಸ್ 22 ಪ್ಲಸ್ 61 ಪ್ಲಸ್ 61 ಪ್ಲಸ್ 22 ಪ್ಲಸ್ 61 ಪ್ಲಸ್ 88. ಆಮೇಲೆ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus numbered enter sheet 1 table 171 as formula A1 171 ರಿಸಲ್ಟ್ ಬಂದಿದೆ. ಸೊ ಇಲ್ಲಿ ಈ ಫಾರ್ಮುಲಾನ ಓದಿಸ್ಕೋಬೇಕು ಅಂದ್ರೆ F2 ಅನ್ನ ಪ್ರೆಸ್ ಮಾಡಬೇಕು. F2 edit equals 22 plus 61 plus 88. ಇಲ್ಲಿ ನಾನು 22 ಪ್ಲಸ್ 61 ಪ್ಲಸ್ 88 ಈ ಒಂದು ನಂಬರ್ಸ್ ಅನ್ನ ಹಾಕಿದ್ದೀನಿ. ಸೊ ಇಲ್ಲಿ ರಿಸಲ್ಟ್ ಬಂದಿದೆ. CTRL plus numbered enter sheet 1 table 171 as formula A1 171 ರಿಸಲ್ಟ್ ನಮಗೆ ತೋರಿಸ್ತಾ ಇದೆ. ಸೊ ನಾವು ಎರಡೇ ಸಂಖ್ಯೆಗಳನ್ನ ಆಗಿರ್ಬೋದು, ಮೂರು ಸಂಖ್ಯೆಗಳನ್ನ ಆಗಿರ್ಬೋದು, ಎಷ್ಟು ಸಂಖ್ಯೆಗಳನ್ನ ಬೇಕಾದ್ರೂ ನಾವಿಲ್ಲಿ ಪ್ಲಸ್ ಹಾಕೊಂಡು ಹೋದ್ರೆ ಅದು ನಮ್ಗೆ ರಿಸಲ್ಟ್ ಕೊಡುತ್ತೆ. ಓಕೆ, ಸೊ ಈ ಫಾರ್ಮುಲಾ ಅಂತ ಇವಾಗ ಅಡಿಷನ್ ಮಾಡೋದು ಆಯ್ತು. ಅದಾದ ನಂತರ ಸಬ್ಟ್ರಾಕ್ಷನ್ ಅಂದ್ರೆ ವ್ಯವಕಲನ ಅಂದ್ರೆ ಕಳಿಯೋದು. ಸೊ ಇವಾಗ ಇಲ್ಲಿ ಈಕ್ವಲ್ ಸೈನ್ ಆದ್ಮೇಲೆ ನಾವು ಯಾವ್ದರಿಂದ ಯಾವ ಸಂಖ್ಯೆನ ಕಳಿಬೇಕಾಗಿರುತ್ತೋ ಆ ಸಂಖ್ಯೆನ ಇಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಸಬ್ಟ್ರಾಕ್ಷನ್ ಗೆ ಮೈನಸ್ ಸಿಂಬಲ್, ಸೊ ಡ್ಯಾಶ್ ಅದನ್ನ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಸಮ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಈಕ್ವಲ್ಸ್ ಪ್ರೆಸ್ ಮಾಡಿದೀನಿ. ಅದಾದ ನಂತರ 46 ಮೈನಸ್ minus 46 dash 46 minus 13 3 ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus numbered enter sheet 1 table 33 as formula A1 46 minus 13 ಇದರದ್ದು ಉತ್ತರ 33. ಅದನ್ನ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಸ್ನೇಹಿತರೆ, ಮಲ್ಟಿಪ್ಲಿಕೇಶನ್ ಅಥವಾ ಗುಣಾಕಾರ, ಗುಣಿಸೋದು ಅದನ್ನ ಹೇಗೆ ಇಲ್ಲಿ ಪರ್ಫಾರ್ಮ್ ಮಾಡೋದು ಎಕ್ಸೆಲ್ ಅಲ್ಲಿ ಅಂತ ನೋಡೋದಾದ್ರೆ ಈಕ್ವಲ್ ಸೈನ್ 12 ಅಥವಾ 12 ಇಂಟು ಸೈನ್, ಇಲ್ಲಿ ಮೇಲೆ ಇಂಟು ಸೈನ್ ನಮ್ ಪ್ಯಾಡ್ ಅಲ್ಲೂ ಸಿಗುತ್ತೆ ಮತ್ತೆ ಶಿಫ್ಟ್
8 ಅನ್ನು ಕೂಡ ಪ್ರೆಸ್ ಮಾಡಬಹುದು. ಅವಾಗ ಇಂಟು ಸೈನ್ ಬರುತ್ತೆ. Numlock plus numpad multiply 12 star. ಓಕೆ, 12 into 15. Numlock numpad 5. ಓಕೆ, ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದೀನಿ. CTRL plus numpad enter. Sheet 1 table 180 as formula A1. ಓಕೆ, 12 into 15 12 ಗುಣಿಸು 15 ಮಾಡಿದಾಗ 180 ನಮ್ಗಿಲ್ಲಿ ರಿಸಲ್ಟ್ ತೋರಿಸ್ತಾ ಇದೆ. ಸೊ ಇದು ಗುಣಾಕಾರದ ಒಂದು ಬೇಸಿಕ್ ಫಾರ್ಮುಲಾ. ಆ ಫಾರ್ಮುಲಾ ಅಳಿಸಿದೆ. ಅದಾದ ನಂತರ ನಾವಿಲ್ಲಿ ಒಂದಕ್ಕಿಂತ ಜಾಸ್ತಿ ಸಂಖ್ಯೆಗಳನ್ನ ಗುಣಿಸಬೇಕಾದಾಗ ಇಲ್ಲಿ ನೋಡೋಣ. 15 Numlock numpad 5 15 into Numlock plus numpad multiply 15 star into Numlock 6 numpad 6 into Numlock plus numpad multiply 6 star 5 Numlock numpad 5 15 into 6 into 5 ಇಷ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸೆಲ್ ನಮಗೆ ಏನ್ ರಿಸಲ್ಟ್ ಕೊಡುತ್ತೆ ಅಂತ ನೋಡೋದಾದ್ರೆ CTRL plus numpad enter sheet 1 table 450 as formula A1 450 ರಿಸಲ್ಟ್ ಬರ್ತಾ ಇದೆ. 15 into 6 into 5. ಸೊ ನಾವು ಒಂದಕ್ಕಿಂತ ಎರಡಕ್ಕಿಂತ ಜಾಸ್ತಿ ಸಂಖ್ಯೆಗಳನ್ನ ಹಾಕಿ ಮಲ್ಟಿಪ್ಲಿಕೇಶನ್ ಕ್ಯಾಲ್ಕುಲೇಷನ್ ಮಾಡಬಹುದು. ಅದು ಈಗ ಇಲ್ಲಿ ನಮಗೆ ರಿಸಲ್ಟ್ ಅಲ್ಲಿ ತೋರಿಸ್ತಾ ಇದೆ. ಓಕೆ, ಇದನ್ನ ಫಾರ್ಮುಲಾ ಮತ್ತೆ ಅದಾದ ನಂತರ ಡಿವಿಷನ್ ಅಂದ್ರೆ ಭಾಗಾಕಾರ. ಸೊ ಒಂದು ಸಂಖ್ಯೆಯಲ್ಲಿ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಭಾಗಗಳನ್ನಾಗಿ ಮಾಡೋದು. ಓಕೆ, ಸೊ ಇಲ್ಲಿ ಮತ್ತೆ ಸೇಮ್ ಈಕ್ವಲ್ಸ್ ಸೈನ್ ಅನ್ನ ಹಾಕ್ಬಿಟ್ಟು ನಾವಿಲ್ಲಿ 68 Numlock numpad 8 ಡಿವಿಷನ್ ಸೈನ್ ಬರುತ್ತೆ. ಇಲ್ಲಿ Numlock plus numpad divide 68/4 68 divided by 4 ರಿಸಲ್ಟ್ ಏನ್ ತೋರಿಸುತ್ತೆ ನೋಡೋಣ. Numlock numpad 4 68 divided by 4 ಎಂಟರ್ ಮಾಡಿದೀನಿ. ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದೀನಿ. CTRL plus enter sheet 1 table 17 as formula A1 17. ಸೊ 68 ನಾವು 4 ರಿಂದ ಡಿವೈಡ್ ಮಾಡಿದಾಗ 17 ನಮಗೆ ಆನ್ಸರ್ ಬರುತ್ತೆ. ಸೊ ಇದು ಡಿವಿಷನ್ ಗೆ ಒಂದು ಎಕ್ಸಾಂಪಲ್. ಓಕೆ, ಸೊ ಇದನ್ನು ಕೂಡ ಮಲ್ಟಿಪಲ್ ನಂಬರ್ಸ್ ಅನ್ನ ಸೇರಿಸಿಕೊಂಡು ಡಿವೈಡ್ ಮಾಡಬಹುದು. ಸೊ ಈಕ್ವಲ್ಸ್ 500 Numlock numpad 5 Numlock numpad 0 Numlock numpad 0 500 divided by Numlock plus numpad divide 500/500 divided by 4 Numlock numpad 4 divided Numlock by plus numpad divide Numlock numpad 2 ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. CTRL plus numpad enter sheet 1 table 62.5 as formula A1 ಓಕೆ, 62.5 ಬರ್ತಾ ಇದೆ. ಸೊ ರಿಸಲ್ಟ್ ಬರ್ತಾ ಇದೆ. 500 ಅಲ್ಲಿ ನಾವು 4 ಟೈಮ್ಸ್ ಡಿವೈಡ್ ಮಾಡಿದಾಗ ನಮಗೆ 125 ಬರುತ್ತೆ ರಿಸಲ್ಟ್. ಮತ್ತೆ ಅದನ್ನ 2 ಇಂದ ಕಂಟಿನ್ಯೂಸ್ ಆಗಿ ಡಿವೈಡ್ ಮಾಡಿದಾಗ 62.5 ರಿಸಲ್ಟ್ ತೋರಿಸ್ತಾ ಇದೆ ಇಲ್ಲಿ. ಸೊ ಈ ರೀತಿಯಾಗಿ ಈ ಬೇಸಿಕ್ ಸಿಂಪಲ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಗಳನ್ನ ನಾವು ಎಕ್ಸೆಲ್ ಅಲ್ಲಿ ಪರ್ಫಾರ್ಮ್ ಮಾಡಬಹುದು ಸ್ನೇಹಿತರೆ. ಇದು ಎಕ್ಸೆಲ್ ಅನ್ನ ಈಗ ಯಾರು ಕಲಿತಾ ಇರ್ತಾರೋ ಅವರು ಈ ಸಣ್ಣ ಸಣ್ಣ ಸಂಖ್ಯೆಗಳನ್ನ ಹಾಕ್ತಾ ಆರಂಭಿಸಿ ನಂತರ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ನೀವು ಕೂಡಿಸಬಹುದು. ಅಂದ್ರೆ ಅಡಿಷನ್ ಮಾಡಿ, ಸಬ್ಟ್ರಾಕ್ಷನ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಆಮೇಲೆ ಡಿವೈಡ್ ಮಾಡಬಹುದು. ಸೊ ಬೇರೆ ಬೇರೆ ನಂಬರ್ಸ್ ಅನ್ನ ಹಾಕಿ ಈ ಒಂದು ಕ್ಯಾಲ್ಕುಲೇಷನ್ಸ್ ಗಳನ್ನ ನೀವು ಮಾಡಿ ಇಲ್ಲಿ ರಿಸಲ್ಟ್ ಅನ್ನ ತಿಳ್ಕೋಬಹುದು ಸ್ನೇಹಿತರೆ ಎಕ್ಸೆಲ್ ಅಲ್ಲಿ. ಸೊ ಈ ಕಾನ್ಸೆಪ್ಟ್ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅದರಲ್ಲೂ ವಿಶೇಷವಾಗಿ ಬೇಸಿಕ್ ಎಕ್ಸೆಲ್ ಲರ್ನರ್ಸ್ ಏನಿರ್ತಿರಲ್ವಾ, ಸೊ ಅವರಿಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದರ ಮುಂದುವರಿದ ಏನು ಟಾಪಿಕ್ಸ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.